ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 25. ಊಟದ ಸಮಯದಲ್ಲೂ ಅಗಸ್ತ್ಯ ಹಾಗೂ ಸಾಕ್ಷಿಯ ಕೋಳಿ ಜಗಳ ಎಗ್ಗಿಲ್ಲದೆ ನಡೀತಿತ್ತು. ಸಾಕ್ಷಿಯ ಉರಿನೋಟಕ್ಕೆ ನಗು ತಡೆಯಲಾಗದೆ ಬೇಗ ಬೇಗ ಊಟ ಮುಗಿಸಿದ ಅಗಸ್ತ್ಯ ಹಿಡಿದಿಟ್ಟ ನಗುನ ಹೊರಹಾಕುತ್ತಾ ಸೋಫಾದ ಮೇಲೆ ಬಂದು ಕೂತ್ಕೊಂಡ. ಅವನ ನಗುವಿಗೆ ಇನ್ನಷ್ಟು ಕೋಪಗೊಂಡ ಸಾಕ್ಷಿ, ಸರಿ ಇರೋದಿಲ್ಲ, ನಾನಿವತ್ತು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಅವನತ್ತ ಮುಖ ಮಾಡಿ ಹೇಳ್ತಾ ಇದ್ದವಳನ್ನು ಕಂಡು ಸರ್ವಮಂಗಳ ಕಣ್ಣಲ್ಲೇ ಮಗಳಿಗೆ ಬೆದರಿಸಿದ್ರು. ಅಮ್ಮನ ಭಯವಿದ್ದ ಸಾಕ್ಷಿ ಏನೂ ಮಾತಾಡದೆ ಮನಸ್ಸಲ್ಲೇ ಅವನಿಗೆ ಬೈಕೊಳ್ತಾ ಊಟ ಮುಂದುವರಿಸಿದ್ಲು. ಸಾಕ್ಷಿ ಊಟವಾದ ಬಳಿಕ ಸೋಫಾದ ಮೇಲೆ ಕುಳಿತಿದ್ದ ಅಗಸ್ತ್ಯ ಅವಳ ಬಳಿ ಬಂದವನು, ಸಾಕ್ಷಿ, ಸಾರಿ ಕಣೆ, ಇವತ್ತು ನಿನ್ನ ತುಂಬ ಗೋಳು ಹೊಯ್ಕೊಂಡ್ಬಿಟ್ಟೆ ಅಂತ ಕಿವಿ ಹಿಡಿದು ಕ್ಷಮೆ ಕೇಳಿ, ನೀನು ನನ್ನ ಗುಡ್ ಫ್ರೆಂಡ್ ತಾನೇ, ಈಗ ತುಂಬ ತಡ ಆಗೋಗಿದೆ, ಜಾಣ್ಮರಿ ಹಾಗೆ ಹೋಗಿ ಮಲ್ಕೋ ಅಂದವನು ಸ್ನೇಹಳನ್ನು ಕುರಿತು, ಸ್ನೇಹ ಗುಡ್ ನೈಟ್ ಅಂದ. ಅವನ ಒಂದೇ ಒಂದು ಕ್ಷಮೆಗೆ ಕರಗಿದ ಸಾಕ್ಷಿ, ಪರವಾಗಿಲ್ಲ, ನಾನೇ ಏನೇನೋ ಮಾತಾಡ್ಬಿಟ್ಟೆ, ನಿಮಗೂ ಗುಡ್ ನೈಟ್ ಅಂತ ಉಜ್ವಲಾಳ ಬಳಿ ತೆರಳಿ, ಅಕ್ಕ ಗುಡ್ ನೈಟ್ ಕಣೆ ಅಂತ ಅವಳಿಗೊಂದು ಸಿಹಿ ಮುತ್ತನಿಟ್ಲು. ಬಳಿಕ ಸ್ನೇಹ ಹಾಗೂ ಸಾಕ್ಷಿ ತಮ್ಮ ಕೋಣೆಗೆ ತೆರಳಿದ್ರು. ಅವರಿಬ್ಬರು ಅತ್ತ ಹೋಗ್ತಾ ಇದ್ದ ಹಾಗೆ ಉಜ್ವಲಾಳ ಬಳಿ ಬಂದವನು, ಉಜ್ವಲ, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು, ಅದಕ್ಕೆ ಇಷ್ಟೋ ತನಕ ನೀನು ಬರೋದನ್ನೇ ಕಾಯ್ತಿದ್ದೆ. ಆ ಕಾರ್ತಿಕೇನೋ ಕಿತಾಪತಿ ಮಾಡಿ ಇವತ್ತಿಂದಲೇ ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಅಕ್ಷಯ್ ಸರ್ನ ಒಪ್ಸಿದ್ದಾನೆ. ನೀನು 2 ದಿನದಿಂದ ಕಂಪ್ನಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಅವನು ಇವತ್ತೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಅರ್ಜೆಂಟ್ ಮಾಡ್ತಾ ಇರೋದು ಅಂತ ನಮ್ಮ ಟೀಮ್ನಲ್ಲಿ ಇರೋರಿಗೆಲ್ಲ ಚೆನ್ನಾಗಿ ಅರ್ಥ ಆಯಿತು. ಪ್ರಾಜೆಕ್ಟ್ ವಿಷಯವಾಗಿ ಮಾತಾಡುವಾಗ ಅವನು ಬರೀ ನಿನ್ನ ಬಗ್ಗೆನೇ ಹೇಳ್ತಿದ್ದ. ಪ್ರಾಜೆಕ್ಟ್ ಇದೆ ಅಂತ ಗೊತ್ತಿದ್ದು ಹೇಳ್ದೆ ಕೇಳದೆ ರಜೆ ತಗೊಂಡಿದ್ದಾಳೆ. ಈ ಸಲ ಅವಳ ಸ್ಯಾಲ್ರಿನ ಕಟ್ ಮಾಡಿಕೊಟ್ರೆ ಆಗ ಬುದ್ಧಿ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್, ಪ್ರತಿಯೊಬ್ಬರು ನಾನು ಹೇಳೋ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ನಾಳೆ ಅದ್ರ ಬಗ್ಗೆ ಎಲ್ಲರೂ ಪ್ರಿಪೇರ್ ಆಗಿ ಬರಬೇಕು. ಯಾರು ಪ್ರಿಪೇರ್ ಆಗಿರೋದಿಲ್ವೋ ಅಂಥವ್ರನ್ನ ಈ ಕಂಪನಿಯಿಂದ ಓಡಿಸ್ಬೇಕಾಗುತ್ತೆ ಅಂತ ವಾರ್ನ್ ಮಾಡಿದ್ದಾನೆ. ಅವನು ಪ್ರಾಜೆಕ್ಟ್ ಬಗ್ಗೆ ಹೇಳಿದ ಕೆಲವೊಂದು ಪಾಯಿಂಟ್ಗಳನ್ನು ನಾನು ಈ ನೋಟ್ ಪ್ಯಾಡ್ನಲ್ಲಿ ಬರ್ಕೊಂಡಿದ್ದೀನಿ. ಇದನ್ನ ಓದಿದರೆ ನಿನಗೆ ಸ್ವಲ್ಪ ಐಡಿಯಾ ಬರ್ಬೋದು. ಹೇಗಾದರೂ ಆಗಲಿ ನಾಳೆಗೆ ಸ್ವಲ್ಪ ಪ್ರಿಪೇರ್ ಆಗು, ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ, ಏನಾದರೂ ಡೌಟ್ ಇದ್ದರೆ ಹೆಲ್ಪ್ ಮಾಡ್ತೀನಿ ಅಂತ ನೋಟ್ ಮಾಡಿಕೊಂಡಿದ್ದ ಕೆಲವು ಹಾಳೆಗಳನ್ನು ಅವಳ ಕೈಗಿತ್ತವನು, ಅಪ್ಪ ಅಮ್ಮಂಗೆ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿರಲಿಲ್ಲ, ಅವರು ನನಗೋಸ್ಕರ ಕಾಯ್ತಿರ್ತಾರೆ ಅಂತ ಸರ್ವಮಂಗಳಾರವರಿಗೆ ತಿಳಿಸಿ ಉಜ್ವಲಾಳಿಗೆ ಗುಡ್ ನೈಟ್ ಹೇಳಿ ತನ್ನ ಮನೆಯತ್ತ ಹೆಜ್ಜೆ ಹಾಕ್ತ. ಬಾಗಿಲು ಹಾಕೋದಕ್ಕೆ ಅವನ ಹಿಂದೆಯೇ ಬಂದಿದ್ದ ಉಜ್ವಲಾಳನ್ನು ಕುರಿತು, ಕ್ಯೂಟ್, ನಿನಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು, ಮರ್ತೇ ಹೋಗಿತ್ತು ನೋಡು. ನಿನಗೆ ದಿ ಗ್ರೇಟ್ ರಾಜ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಗೊತ್ತಿದೆ ಅಲ್ವಾ? ಅವನೆಂದಾಗ, ಗೊತ್ತಿದೆ, ಅದಕ್ಕೇನು ಅಂದ್ಲು. ಅದೇ ಕಣೆ, ಇವತ್ತು ಆ ಕಂಪನಿಯ CEO ಮಿಸ್ಟರ್ ಆರ್ಯನ್ ರಾಜ್ ಅವರೇ ಸ್ವತಃ ನಮ್ಮ ಕಂಪನಿಗೆ ಬಂದಿದ್ದರು. ಅವರು ಯಾಕೆ ಬಂದಿದ್ದು ಅಂತ ಕ್ಲಿಯರಾಗಿ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಪ್ರಾಜೆಕ್ಟ್ ವಿಷಯ ಇರ್ಬೋದು ಅಂತ ಮಾತಾಡ್ತಿದ್ರು. ಎನಿವೆ, ನಾಳೆ ಗೊತ್ತಾಗುತ್ತೆ ಅಂದ. ಹೋ, ದಟ್ಸ್ ಗ್ರೇಟ್. ಅವರು ಚಿಕ್ಕಂದಿನಿಂದಲೂ ಬಹಳ ಕಷ್ಟಪಟ್ಟು ತಮ್ಮ ವಿದ್ಯಾಭ್ಯಾಸದಿಂದಲೇ ಮೇಲ್ಬಂದು ತಮ್ಮದೇ ಸ್ವಂತ ಕಂಪನಿ ಕಟ್ಟಿ ಕೆಲವು ತಿಂಗಳಲ್ಲೇ ಒಳ್ಳೆ ಹೆಸರು ಮಾಡಿದ್ರಂತೆ. ಅವ್ರ ಬುದ್ಧಿವಂತಿಕೆನ ಮೆಚ್ಚಿ ಎಷ್ಟೋ ವಿದೇಶ ಕಂಪನಿಗಳು ತಾವಾಗಿಯೇ ಆಹ್ವಾನ ಕೊಟ್ಟರು. ನನಗೆ ವಿದ್ಯೆ ಕೊಟ್ಟ ದೇಶದಲ್ಲೇ ನನ್ನ ಸೇವೆ ಅಂತ ತೀರ್ಮಾನ ಮಾಡಿ ತಮ್ಮ ಕಂಪನಿಗೆ ಲಾಭವಾಗಿ ಬಂದ ಹಣವನ್ನೆಲ್ಲ ಈಗಾಗಲೇ ಸಾಕಷ್ಟು ಸಮಾಜ ಸೇವೆ ಕೆಲಸಗಳಲ್ಲಿ ಉಪಯೋಗಿಸ್ತಾ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರಂತೆ ಅಂತ ಉಜ್ವಲ ಅವನನ್ನು ಹೊಗಳೋದಕ್ಕೆ ಪ್ರಾರಂಭಿಸಿದ್ಲು. ತನ್ನೆದುರಿಗೆ ಯಾರೋ ಮೂರನೆಯವರನ್ನು ಹೊಗಳೋದನ್ನು ಕಂಡು ಅಗಸ್ತ್ಯನಿಗೇಕೋ ಸಹಿಸೋದಕ್ಕೆ ಆಗಲಿಲ್ಲ. ಏನಮ್ಮ, ನಾನು ಜಸ್ಟ್ ಒಂದು ಹೆಸರು ಹೇಳಿದ ತಕ್ಷಣ ಅವ್ರ ಜಾತಕನೇ ಹೇಳ್ತಿದ್ಯಲ್ಲ, ಏನು ವಿಷಯ ಅಂತ ಹುಬ್ಬೇರಿಸ್ತ. ಏನೋ ನಿಂದು, ಅವರು ಎಷ್ಟು ಫೇಮಸ್ ಅಂತ ಕೇವಲ ಬೆಂಗಳೂರಿಗಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು. ಇನ್ನು ದಿನ ಪೇಪರ್ ಓದೋ ನನಗೆ ಈ ವಿಷಯ ಗೊತ್ತಿರೋದಿಲ್ವಾ? ಲಾಸ್ಟ್ ಮಂತ್ ಅವ್ರ ಬಗ್ಗೆ ಬರೆದಿದ್ದ ಆರ್ಟಿಕಲ್ ಓದಿದ್ದೆ. ಅವರು ಇಷ್ಟು ಫೇಮಸ್ ಆದರೂ
ಅವ್ರಿಗೆ ಮೀಡಿಯಾ ಮುಂದೆ ಬಂದು ತಾನೊಬ್ಬ ಸೆಲೆಬ್ರಿಟಿ ಅಂತ ಅನ್ಸ್ಕೊಳ್ಳೋದಕ್ಕೆ ಇಷ್ಟ ಇಲ್ವಂತೆ. ಅವ್ರ ಕಂಪ್ನಿಲಿ ಕೆಲಸ ಮಾಡೋರನ್ನು ಬಿಟ್ಟರೆ ಹೊರಗಿನವ್ರು ಯಾರೂ ಕೂಡ ಇದುವರೆಗೂ ಅವ್ರ ಮುಖವನ್ನೇ ನೋಡಿಲ್ವಂತೆ. ಈಗ ಅವರೇ ಸ್ವತಃ ನಮ್ಮ ಕಂಪನಿಗೆ ಬಂದಿದ್ರು ಅಂದ್ಯಲ್ಲ, ನನಗೆ ನಂಬೋದಕ್ಕಾಗಲಿಲ್ಲ. ಸರಿ, ತುಂಬ ತಡ ಆಗಿದೆ, ಆಂಟಿ ಅಂಕಲ್ ಕಾಯ್ತಿರ್ತಾರೆ, ನೀನಿನ್ನು ಹೊರಡು ಅಂದಾಗ, ಓಕೆ, ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗು, ಆಲ್ ದ ಬೆಸ್ಟ್ ಅಂತ ಹೇಳಿದವನು ತನ್ನ ಮನೆಯತ್ತ ಹೆಜ್ಜೆ ಹಾಕ್ತ. ಎದುರು ಮನೆಯಿಂದ ತನ್ನ ಮನೆಗೆ 4-5 ಹೆಜ್ಜೆ ನಡೆಯುವಾಗ, ಅಲ್ಲ, ಇಷ್ಟು ವರ್ಷದಿಂದ ಜೊತೆ ಇರೋ ನನ್ನ ಬಗ್ಗೆನೇ ಇಷ್ಟೊಂದು ತಿಳ್ಕೊಂಡಿದ್ದಾಳೋ ಇಲ್ವೋ, ಅದ್ಯಾರೋ ಗುರುತು ಪರಿಚಯ ಇಲ್ಲದವನನ್ನು ನನ್ನ ಮುಂದೇನೆ ಅಷ್ಟೊಂದು ಹೊಗಳ್ತಾಳಲ್ಲ, ಇರಲಿ ನೋಡ್ಕೋತೀನಿ ಅಂತ ಯೋಚಿಸೋದ್ರೊಳಗಾಗಿ ತನ್ನ ಮನೆಯ ಒಳಗೆ ಕಾಲಿಟ್ಟಿದ್ದ. ಮನೆಗೆ ಬಂದೊಡನೆ ತನಗಾಗಿಯೇ ಕಾದು ಕುಳಿತಿದ್ದ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಊಟದ ಶಾಸ್ತ್ರ ಮುಗಿಸಿ ಮಲಗೋ ಕೋಣೆಯತ್ತ ಹೆಜ್ಜೆ ಹಾಕ್ತ. ಅಗಸ್ತ್ಯ ಸ್ಫುರದ್ರೂಪಿ ಹುಡುಗ, ಕೊಂಚ ದುಂಡನೆಯ ಮುಖ, ಮುಖಕ್ಕೆ ಹೋಲುವಂತಹ ಹೇರ್ ಸ್ಟೈಲ್, ಪುರುಷ ಲಕ್ಷಣದಂತಿದ್ದ ಮೀಸೆನ ಆಗಾಗ ಟ್ರಿಮ್ ಮಾಡಿ ಶ್ವೇತವರ್ಣದ ಮುಖವನ್ನು ಇನ್ನೂ ಅಂದವಾಗಿಸಿಕೊಳ್ತಿದ್ದ. ಅವನ ಅಂದಕ್ಕೆ ಮರುಳಾಗದ ಹುಡುಗಿಯರೇ ಇರಲಿಲ್ಲ. ಅವನು ಹೈಸ್ಕೂಲಿನಲ್ಲಿದ್ದಾಗ ಪ್ರಾರಂಭವಾದ ಹುಡುಗಿಯರ ಕಾಟ ಅವನು ಕಾಲೇಜು ಪದವಿ ಶಿಕ್ಷಣಗಳನ್ನು ಮುಗಿಸಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾಗಲೂ ತಪ್ಪಿರಲಿಲ್ಲ. ಇಷ್ಟೆಲ್ಲ ಹುಡುಗಿಯರು ಅವನ ಹಿಂದೆ ಬೀಳ್ತಿದ್ದ ವಿಷಯ ಅವನ ತಂದೆ ತಾಯಿಗೂ ತಿಳಿದಿತ್ತು. ಎಷ್ಟೋ ಬಾರಿ ಹುಡುಗಿಯರ ಕಾಟದಿಂದ ತಪ್ಪಿಸೋದಕ್ಕೆ ಅವನಿಗೆ ಮದುವೆ ಮಾಡೋದೇ ಸರಿಯಾದ ಮಾರ್ಗ ಅಂತ ಯೋಚಿಸಿ ಅವನ ಮುಂದೆ ಮದುವೆ ವಿಷಯವನ್ನು ಪ್ರಸ್ತಾಪಿಸಿದಾಗಲೆಲ್ಲ ಅವನು ನಿರಾಕರಿಸ್ತಿದ್ದ. ಆದರೆ ಅದರ ಹಿಂದಿನ ಕಾರಣ ಅವನಿಗೂ ತಿಳಿದಿರಲಿಲ್ಲ. ಇತ್ತ ಅಮ್ಮ ಮಗಳು ಒಟ್ಟಾಗಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸ್ತಿರುವಾಗ ಸರ್ವಮಂಗಳ ಮಗಳನ್ನು ಕುರಿತು, ಪುಟ್ಟಿ, ನನಗೆ ನಿಜಕ್ಕೂ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಂದರು. ಅಡುಗೆ ಮನೆ ಶೆಲ್ಫನ್ನು ಸ್ವಚ್ಛಗೊಳಿಸ್ತಿದ್ದವಳು ಅಮ್ಮನನ್ನು ಬಳಸುತ್ತಾ, ಯಾಕಮ್ಮ ಗಾಬರಿ ಅಂದಾಗ, ಮತ್ತಿನ್ನೇನಮ್ಮ, ಬೆಳಗ್ಗೆ ಎದ್ದ ಕೂಡಲೇ ನಿನ್ನ ಕೋಣೆ ನೋಡಿದರೆ ಅಲ್ಲಿ ನೀನಿರಲಿಲ್ಲ. ಮನೇಲೆಲ್ಲ ಹುಡ್ಕಾಡಿದ ಮೇಲೆ ನಿನ್ನ ಪತ್ರ ಸಿಕ್ತು. ಯಾವತ್ತೂ ನೀನು ಹೀಗೆ ನನ್ನಲ್ಲಿ ಹೇಳ್ದೆ ಕೇಳದೆ ಎಲ್ಲಿಗೂ ಹೋದವಳಲ್ಲ. ಅದು ಅಲ್ಲದೆ ಎಷ್ಟು ಬಾರಿ ಫೋನ್ ಮಾಡಿದ್ರು ಮಾತಾಡೋಕ್ಕೆ ಸಿಗ್ತಿರ್ಲಿಲ್ಲ. ಅಗಸ್ತ್ಯನ್ ಕೇಳಿದಾಗ ಅವನು ಕೂಡ ಮೊದಲು ಗೊತ್ತಿಲ್ಲ ಅಂದ. ಆಮೇಲೆ ಅವಳು ಕಂಪ್ನಿ ಕೆಲಸದ ಮೇಲೆ ಮೈಸೂರಿಗೆ ಹೋಗಿದ್ದಾಳೆ ಅಂದಾಗ ಸ್ವಲ್ಪ ನೆಮ್ಮದಿ ಆಯಿತು. ಅಲ್ಲ ಪುಟ್ಟಿ, ನಿಮ್ಮ ಬಾಸ್ ತಾನೇ ಕಂಪ್ನಿ ಕೆಲಸದ ಮೇಲೆ ಮೈಸೂರಿಗೆ ಕಳಿಸಿದ್ದು? ಅಂಥದ್ರಲ್ಲಿ ಆ ಮ್ಯಾನೇಜರ್ ಯಾಕೆ ನಿನ್ನ ಮೇಲೆ ಅಷ್ಟೊಂದು ದ್ವೇಷ ಕಾರ್ತಾನೆ? ಅವನಿಗೆ ನೀನು ಮೈಸೂರಿಗೆ ಹೋಗ್ತಾ ಇರೋ ವಿಷಯ ಗೊತ್ತಿರಲಿಲ್ವಾ? ಅಥವಾ ನಿನ್ನ ಮೇಲೆ ಅವನಿಗೇನಾದರೂ ವೈಯಕ್ತಿಕವಾಗಿ ದ್ವೇಷ ಇದೆಯಾ? ನಿನ್ನ ಮನಸ್ಸಲ್ಲಿ ಏನಾದರೂ ನೋವಿದ್ರೆ ನನ್ನ ಬಳಿ ಹೇಳ್ಕೊ ಮಗಳೇ, ನಾನು ನಿನ್ನ ಅಮ್ಮ ಕಣೆ ಅಂತ ಮಗಳನ್ನು ತಬ್ಬಿದ್ರು. ಕಂಪನಿಲಿ ಅವಳಿಗೆ ಮ್ಯಾನೇಜರ್ ಕಡೆಯಿಂದ ಸಮಸ್ಯೆ ಇದ್ದಿದ್ದು ನಿಜ. ಅವನು ಬೇಕು ಅಂತಾನೆ ತನ್ನ ವೈಯಕ್ತಿಕ ದ್ವೇಷದ ಕಾರಣ ಅವಳಿಗೆ ಸಮಸ್ಯೆ ಉಂಟು ಮಾಡ್ತಿದ್ದ ಅನ್ನೋದು ಸತ್ಯ. ಆದರೆ ಈ ವಿಷಯ ಅಮ್ಮನಿಗೆ ತಿಳಿಬಾರ್ದು ಅಂತ ಯೋಚಿಸಿದ್ದವಳು, ಹಾಗೇನಿಲ್ಲ ಅಮ್ಮ, ನನ್ನನ್ನು ಮೈಸೂರಿಗೆ ಕಳಿಸಿದ್ದು ಕಂಪನಿಯ CEO ಅಕ್ಷಯ್ ಸರ್. ಈ ವಿಷಯ ಮ್ಯಾನೇಜರ್ಗೆ ಗೊತ್ತಿರಲಿಲ್ಲ. ಆ ಮ್ಯಾನೇಜರ್ ಬೇರೆ ಯಾರೂ ಅಲ್ಲ, ಅಕ್ಷಯ್ ಸರ್ ಅವರ ತಮ್ಮ. ಅವನದೇ ಕಂಪನಿ ಅಂತ ಅವನು ಮಾಡಿದ್ದೇ ಕಾನೂನು. ಅಕ್ಷಯ್ ಸರ್ ಎಲ್ಲ ವಿಷಯದಲ್ಲೂ ಅವರ ತಮ್ಮನ ಬಳಿ ಸಲಹೆ ಸಹಾಯ ಕೇಳ್ತಿದ್ರು. ಆದರೆ ಕಂಪನಿಯ ವಿಷಯವಾಗಿ ಒಂದು ಕೆಲಸವನ್ನು ಅವರ ಬಳಿ ಕೇಳದೆ ನನಗೆ ಕೆಲಸ ವಹಿಸಿದ್ದಕ್ಕೆ ಮ್ಯಾನೇಜರ್ಗೆ ನನ್ನ ಮೇಲೆ ಕೋಪ ಅಷ್ಟೇ. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಬಾಯಿಗೆ ಬಂದ ಸುಳ್ಳು ಹೇಳ್ದವಳು, ಇನ್ಮುಂದೆ ನಿಮಗೆ ಹೇಳ್ದೆ ಕೇಳದೆ ನಾನು ಎಲ್ಲೂ ಹೋಗೋದಿಲ್ಲ. ಈಗ ಸಂತೋಷನಾ? ಹೋಗಿ ನೆಮ್ಮದಿಯಾಗಿ ನಿದ್ರೆ ಮಾಡಿ ಅಂತ ಅಡುಗೆ ಮನೆ ಕೆಲಸ ಮುಗಿಸಿ ಲೈಟ್ ಸ್ವಿಚ್ ಆಫ್ ಮಾಡಿ ಅಮ್ಮ ಮಗಳಿಬ್ರು ತಮ್ಮ ತಮ್ಮ ಕೋಣೆಯತ್ತ ನಡೆದ್ರು. ತನ್ನ ಕೋಣೆಗೆ ಬಂದವಳು ಅಗಸ್ತ್ಯ ನೀಡಿದ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಕೆಲವು ಪಾಯಿಂಟ್ಗಳನ್ನು ಓದ್ಕೊಂಡು, ದೇವ್ರೆ, ನಾಳೆ ಆ ಇರಿಟೇಟ್ನ ಎದುರಿಸೋದಕ್ಕೆ ಶಕ್ತಿ ಕೊಡಪ್ಪ. ಇನ್ನೂ ಅದೆಷ್ಟು ಪ್ರಶ್ನೆ ಕೇಳಿ ನನ್ನ ತಲೆ ತಿಂತಾನೋ. ಈ ಪ್ರಾಜೆಕ್ಟ್ ಒಂದು ಸಕ್ಸಸ್ ಆದರೆ ನನ್ನ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಂತ ಕೈಯಲ್ಲಿದ್ದ ಆಳೆಗಳನ್ನೆಲ್ಲ ಮೇಜಿನ ಮೇಲಿರಿಸಿದವಳ ದೃಷ್ಟಿ ಅಲ್ಲೇ ಇದ್ದ ತನ್ನ ಬ್ಯಾಗಿನ ಕಡೆ ಹರಿಯಿತು. ತಕ್ಷಣ ಅದನ್ನು ತಗೊಂಡೋಳು ಅದರೊಳಗಿದ್ದ ಭಾವಚಿತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ತನ್ನ ಅಜ್ಜ, ಅಜ್ಜಿ, ಮಾವ ಹಾಗೂ ಅಮ್ಮನ ಭಾವಚಿತ್ರವನ್ನು ಕಣ್ತುಂಬಿಕೊಳ್ತಾ
ಯಾವುದೋ ಆಲೋಚನೆಯಲ್ಲಿ ಮುಳುಗಿದ್ಲು. ಭಾವಚಿತ್ರನ ಕೈಯಲ್ಲಿ ಹಿಡ್ಕೊಂಡು ಎಷ್ಟು ಸಮಯದವರೆಗೂ ಅದರಲ್ಲೇ ಮುಳುಗಿದ್ಲು ಅವಳಿಗೂ ತಿಳಿಲಿಲ್ಲ. ಕೈಯಲ್ಲಿದ್ದ ಭಾವಚಿತ್ರ ಜಾರಿ ನೆಲಕ್ಕೆ ಬಿದ್ದಾಗ ಎಚ್ಚೆತ್ತವಳು ತನ್ನ ತಾಯಿಯ ನೆನಪಾಗಿ, ಅಮ್ಮ ಇವತ್ತು ಕೂಡ ನಿದ್ರಿಸ್ದೆ, ಯಾವುದೋ ಆಲೋಚನೆಯಲ್ಲಿ ಮುಳುಗಿರ್ಬೋದಾ ಅಂತ ಯೋಚನೆ ಮಾಡಿಕೊಂಡು ಭಾವಚಿತ್ರನ ಪುನಃ ತನ್ನ ಬ್ಯಾಗಿನಲ್ಲಿ ಇರಿಸಿ ತಾಯಿಯ ಕೋಣೆಯತ್ತ ಹೆಜ್ಜೆ ಹಾಕಿದ್ಲು. ಕೊನೆಗೂ ಅಮ್ಮನ ದುಃಖಕ್ಕೆ ಕಾರಣ ಅರಿತ ಉಜ್ವಲ ತಾನಾಗಿಯೇ ಹಳ್ಳಿಯ ವಿಷಯವನ್ನೆಲ್ಲ ಅಮ್ಮನ ಬಳಿ ಹೇಳಿಕೊಳ್ತಾಳ. 2 ದಿನಗಳ ರಜೆಯ ಬಳಿಕ ಕಂಪನಿಗೆ ಹೋಗ್ತಾ ಇರೋ ಉಜ್ವಲಾಳಿಗೆ ಮ್ಯಾನೇಜರ್ನಿಂದ ಕೆಡುಕು ಸಂಭವಿಸುತ್ತಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಹೊಸದಾಗಿ ಕೇಳ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.